ಕ್ರಾಂತಿನೆಲ ಕಿತ್ತೂರಿನಲ್ಲಿ ಮಾದರಿ ಕಾರ್ಯಕ್ರಮ ಆಯೋಜಿಸಿ ಸೈ ಎನಿಸಿಕೊಂಡ ಕಿತ್ತೂರು ತಾಲೂಕು ಬಣಜಿಗ ಸಮಾಜ. ಬೆಳಗಾವಿ ಜಿಲ್ಲೆಯ ಕ್ರಾಂತಿನೆಲ ಕಿತ್ತೂರಿನಲ್ಲಿ ಇಂದು ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಹಾಗೂ ಕಿತ್ತೂರು ತಾಲೂಕು ಬಣಜಿಗ ಸಮುದಾಯದ ಸಹಯೋಗದಲ್ಲಿ ಶ್ರೀ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಾಜಗುರು ಸಂಸ್ಥಾನ ಕಲ್ಮಠದ ಶ್ರೀ ಮಡಿವಾಳ ರಾಜ ಯೋಗೇಂದ್ರ ಮಹಾಸ್ವಾಮಿಗಳು ವಹಿಸಿದರು. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ರೋಡಗಿ, ತಾಲೂಕು ಅಧ್ಯಕ್ಷ ಬಸಲಿಂಗಪ್ಪ ಶಾಪೂರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜೈ ಸಿದ್ದರಾಮ ಮಾರಿಹಾಳ್, ನ್ಯಾಯವಾದಿಗಳು ಆದ ಕೊರಿಟೇಶ್ವರ, ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಚಂದ್ರ ಹಲಸಗಿ, ಹಿರಿಯ ಶಿಕ್ಷಕ ಹಾಗೂ ಸಮಾಜದ ಪ್ರಮುಖರಾದ ಡಾಕ್ಟರ್ ಸೋಮಶೇಖರ ಹಲಸಗಿ, ಹಿರಿಯರು ವಿರೂಪಾಕ್ಷ ಮಾರಿಹಾಳ್ ಸೇರಿದಂತೆ ಸಮಾಜದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸುವ ಮೂಲಕ ಇತರೆ ಸಮುದಾಯಗಳಿಗೆ ಬಣಜಿಗ ಸಮುದಾಯ ಮಾದರಿಯಾಯಿತು. ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳು, ಶಾಸಕರು, ಪೂಜ್ಯ ಶ್ರೀಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮಾಜದ ವಿವಿಧ ಪ್ರತಿಭಾವಂತ ವಿದ್ಯಾರ್ಥಿಗಳು, ಸಾಧಕರು, ಪದಾಧಿಕಾರಿಗಳಿಗೆ, ಹಿರಿಯರಿಗೆ ಸನ್ಮಾನ ಮಾಡಲಾಯಿತು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ವಿವಿಧ ಸಮಾಜದ ಮುಖಂಡರು ಮಾತನಾಡಿದರು. ಈ ಸಮಾಜ ಸಾಕಷ್ಟು ತಾಲೂಕಾ ಘಟಕ ಆದಮೇಲೆ ಎರಡನೇ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮಾಡೋದು ಬಹಳ ಅವಶ್ಯಕತೆ ಇದೆ. ಸಂಘಟನೆ ಕುರಿತು ಹೇಳಿದಾಗ ಸಮಾಜ ಸಂಘಟನೆ ಜೊತೆಗೆ ವಿಶ್ವಾಸ ಹಂಚಿಕೊಳ್ತಕ್ಕಂಥ ಸಮಯ ಇದೆ. ಈ ಸಮಾಜದ ಕುರಿತು ಎಲ್ಲರೂ ಹಿತವನ್ನ ಮಾತನಾಡಿದರೆ ಬಹುಶಃ ನನಗೆ ಅನಿಸ್ತಾ ಇದೆ, ಒಂದು ದೇಶದ ಅಭಿವೃದ್ಧಿಗೆ ಒಂದು ಆಗಿದೆ ಅನ್ನೋದಕ್ಕೆ ಆ GDP ಅಂತ ಹೇಳಿ ಬಹಳ ಮುಖ್ಯ. ಯಾರು GDP ಮುಂದೆ ಇರ್ತಾರೆ ಅವರು ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಮತ್ತು ಆ ದೇಶ ಪ್ರಗತಿಯಲ್ಲಿ ಇದೆ ಅಂತ ಹೇಳಿ ಆ GDPಗೆ ಎತ್ತರಕ್ಕೆ ಒಯ್ಯುವ ಸಮಾಜ ಯಾವಾಗಲೇ ಬಣಜಿಗ ಸಮಾಜ ಆಗಿ ಭಾರತವನ್ನು ರಕ್ಷಿಸತಕ್ಕಂಥ ಯಾವಾಗ ಸಮಾಜ ಅದು ಬಣಜಿಗ ಸಮಾಜ ಅನ್ನೋದು ನಾವೆಲ್ಲ ಬಹುಶಃ ಅವರು ಬಣಜಿಗ ಸಮಾಜದ ಶಿಸ್ತು, ಊಟದಲ್ಲಿಯೂ ಅಷ್ಟೇ ಶಿಸ್ತು ಮತ್ತು ಸಮಾಜ ಸೇವೆಯಲ್ಲೇ ಅಷ್ಟೇ ಶಿಸ್ತು, ಕಾಯಿಕ ದಾಸೋಹ ಮಕ್ಕಳಿಗೆ ಏನೆಲ್ಲ ಬ್ಯಾಲೆನ್ಸ್ ಆಗಿತ್ತು. ಅದು ಎದು ತಪ್ಪಲ್ಲ ಅನ್ನೋದಕ್ಕೆ ಬೇರೆ ಬೇರೆ ನಿದರ್ಶನ ಇದೆ. ಬಹಳ ಅಚ್ಚುಕಟ್ಟಾಗಿ ಇರ್ತವೆ. ಸ್ವಲ್ಪ ಇನ್ನೊಂದು ಅರ್ಥ ಅದು ಪರವಾಗಿಲ್ಲ, ಅವರು ತಮ್ಮದೇ ಆದ ಕಾರ್ಯವನ್ನು ಎದು ತಪ್ಪಿಸೋದು ಅನ್ನೋದಕ್ಕೆ ಮಾಡ್ತಾ ಇಲ್ಲ. ಬಹುಶಃ ಇದನ್ನು ನಾವೆಲ್ಲ ಸಮಾಜ ಹೇಳಿದ್ರಲ್ಲ, ಇಡೀ ನಮ್ಮ ಬಸವಣ್ಣ ಹಿಡಿದೇ ಹೋದ್ರೆ, ಬಸವಣ್ಣ ಕೈ ಹಿಡಿದೇ ಹೋದ್ರೆ ನಾವು ಅನಾಥ ಆಗ್ತೇವೆ. ನಮಗೆ ದೊಡ್ಡ ಶಕ್ತಿ ಬಸವಣ್ಣ ಪರಂಪರೆ. ಆ ಪರಂಪರೆಯನ್ನು ನಾವು ಹೋದ್ರೆ ನಮಗೆ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ. ಆ ಪರಂಪರೆಯನ್ನು ನಾವೆಲ್ಲ ಮುಂದುವರಿಸಿಕೊಂಡು ಹೋಗೋದು ಬಹಳ ಮುಖ್ಯ ಆಗ್ತದೆ. ಆ ಪರಂಪರೆಗೆ ಇಟ್ಕೊಂಡು ಬಹುಶಃ ವ್ಯಾಪಾರಸ್ಥರು ಇವತ್ತು ಎಲ್ಲ ಕ್ಷೇತ್ರದಲ್ಲಿ ರಾಜಕಾರಣಿಗಳು ನಮಗೆ ನೋಡಿ ಆಶಯವಾಗಿದ್ದ ಫೋಟೋಗಳನ್ನ 7 ಜನ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಸುಮಾರು ವರ್ಷ 7 ಜನ ಮುಖ್ಯಮಂತ್ರಿಗಳು ಅಷ್ಟೇ ಪ್ರಾಮಾಣಿಕರು ಅನ್ನೋದು ಎಲ್ಲ ನಮ್ಮ ರಾಜ್ಯದ ಬರ್ತಕ್ಕಂಥ ಒಂದು ವಿಷಯ. ಅಂಥವರು ಈ ಸಮಾಜದಲ್ಲಿದ್ದಾರೆ. ಅತ್ಯಂತ ಹೆಚ್ಚಾಗಿ ಮಹಿಳೆಯರನ್ನ ಆಕ್ರಮಣದಲ್ಲಿ ಅದನ್ನೆಲ್ಲ ಸರಿ ಸಾಧನೆಗೆ ಮತ್ತೆ ಎಲ್ಲ ಕಾರ್ಯಕ್ರಮ 1ನೇ ತೂಕ ಬಂದೇನೆ, 2ನೇ ತೂಕ ಬಂದೇನೆ, 3ನೇ ತೂಕಿಗೆ ನಿರಂತರನೂ ಬರ್ತಾನೆ. ಪ್ರಶ್ನೆ ಇಲ್ಲ. ನಾ ಅದನ್ನ ಕೇಳ್ತೀನಿ, ಬೇರೆದವ್ರು ನಮ್ಮನ್ನ ಯಾವ ಅವಾರ್ಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ನತ್ತಿದೆ ನಮ್ಮ ವಕೀಲ್. ನಾನು ಕುಂತಾಗ ಬೈನೋಟದವ್ರನ್ನ ಕರೆದೇನೆ ನಮ್ಮ ವಾಜಿ ವಿಪಕ್ಷ ಬೈನೋಗಲ್ಲ ಕಿತ್ತು ಒಂದೇ ಈಗ ಎರಡು ಬೇರೆ ಹಿಡಿದವು ಇರಲಿ. ಬೈನೋಗಲ್ಲ ಅಷ್ಟೇ ಅಲ್ಲ, ಸಮಾಜದವ್ರು ಎಲ್ಲೇ ಇದ್ರು ಕೂಡ ಕಾರ್ಯಕ್ರಮ ಕರೆದು ಆಹ್ವಾನ ಮಾಡಿ ಅವನು ಕೂಡ ಕೂಡಿಸ್ಕೊಂಡು ಮಾಡಿದ್ರೂ ಒಳ್ಳೇದಾಗ್ತೈತಿ. ಅದಕ್ಕೆ ಇಲ್ಲಿದ್ದಂಥ ಕೆಲವು ಜನ ಅದಕ್ಕೆಲ್ಲ ಇರ್ತೈತಿ, ಎಲ್ಲ ಹೇಳಿದ್ರು ಸಮಾಜ ಸಂಘಟನೆ ಆಗ್ಬೇಕು, ಎಲ್ಲ ಸ್ವಲ್ಪ ಆಗೋದು ಕಷ್ಟ. ಕಷ್ಟ ಅಂದ್ರೇನೆ ಎಲ್ಲ ಒಕ್ಕಟ್ಟೈತಿ, ಟೈಮ್ ಕೊಡೋದು.
ಯಾವ ಸಮಯ ವಿನಿಯೋಗ ಮಾಡೋಲ್ಲ ಒಕ್ಕಟ್ಟು ಮಾಡೋದು. ಇದು ಎಲ್ಲರೂ ಅವ್ರವ್ರ ಉದ್ಯೋಗ ಅವ್ರ ಪ್ರೊಫೆಷನ್ ಮತ್ತೊಂದು ಎಲ್ಲದೂ ಕೊಂಡೈತಿ. ಸಮಾಜ ಒಗ್ಗಟ್ಟಿಗಾಗಿ ಸಮಾಜ ಕೆಲಸಕ್ಕಾಗಿ ಬಹುತೇಕ ಯಾರ ಹತ್ರನೂ ಟೈಮ್ ಇಲ್ಲ. ಟೈಮ್ ಸ್ವಲ್ಪ ಒಂದು ವಾರದಾಗೂ 15 ದಿವಸ ತಿಂಗಳಿಗೂ ನಾವು ಸ್ವಲ್ಪ ಟೈಮ್ ಕೊಟ್ಟರೆ ಬಹುತೇಕ ಇನ್ನೂ ಒಳ್ಳೆಯ ರೀತಿಯಿಂದ ಒಗ್ಗಟ್ಟಾಗಕ್ಕೂ ಸಾಧ್ಯತೆ. ಇರ್ತಕ್ಕಂಥ ಬಣಜಿಗ ಸಮುದಾಯದ ಅವರು ಸಹ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ, ಈ ಒಂದು ತಾವು ಅಧ್ಯಕ್ಷ ಆದ್ಮೇಲೆ ಸಾಕಷ್ಟು ಒಂದು ರೀತಿ ವಿವಿಧ ಕೆಲಸಗಳು ಆಗ್ತಾವೆ. ಏನ್ ಹೇಳಿಕ್ ಬಯಸ್ತೀರಾ? ಇಲ್ಲ, ನಾವು ಕೆಲಸ ನಮ್ಮ ಸಮಾಜದವರೆಲ್ಲ ನಮಗ ವಹಿಸ್ಕೊಟ್ಟಿದ್ದಕ್ಕ ಮಾಡಕ್ ನಮಗ ಎನರ್ಜಿ ಐತಿ. ಹಂಗಾಗಿ ನಾವು ಆಲ್ಮೋಸ್ಟ್ ಎಲ್ಲ ನಮ್ಮ ಬಣಜಿಗ ಸಮಾಜದ ವಿದ್ಯಾರ್ಥಿಗಳಿಗೆ 2A ಸರ್ಟಿಫಿಕೇಟ್ ಕೊಡುದು, ಆವಾಗ ಸೆಂಟ್ರಲ್ OBC ಕೊಡುದು, ಇದನ್ನೆಲ್ಲ ನಾವು ಆಲ್ರೆಡಿ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದೆವು. ಈಗ ಆಲ್ರೆಡಿ ಮತ್ತ OBCನೂ ಕೊಡ್ಸಾಕ್ತಾವ ನಾವು. ನಮ್ಮ ಶಾಸಕರ ಬೆಂಬಲ ಬಾಳ ಐತಿ ನಮಗ. ಶಾಸಕರ ಬಾಳ ಬೆಂಬಲ ಮಾಡಿದಾರ ನಮಗ 2A ಕೊಡ್ಸಾಕದು. ಮತ್ತ ನಮ್ಮ ಸಮಾಜದ ಮುಖಂಡರು ಎಲ್ಲರಿಗೂ ನಮಗ ಇದನ್ನ ಮಾಡಿದಾರ. ಅಲ್ಲ, ಈಗ ಸಾಕಷ್ಟು ಒಂದ್ ರೀತಿ ಕಟ್ಟ ಕಡೆಯ ಒಂದ್ ರೀತಿ ನಿಮ್ಮ ಸಮಾಜದ ವ್ಯಕ್ತಿಗೇನ ತೊಂದರೆ ಇದ್ರೆ ನಿಮ್ಮ ಸಮಾಜ ನಿಲ್ಲುತ್ತೆ ಇನ್ಮೇಲೆ? ನಿಲ್ಲುತ್ತೆ. ಓಕೆ. ಯಾರೇ ಸಂಕಷ್ಟದಲ್ಲಿದ್ರು, ಯಾರೇ ಸಂಕಷ್ಟದಲ್ಲಿ ನಮ್ಮ ಸಮಾಜದವರು ಒಟ್ಟು ಲಿಂಗಾಯತ್ ಬಣಜಿಗ ಯಾರೇ ಸಂಕಷ್ಟ ಇದ್ರು ನಿಲ್ತಾರ. ಫಸ್ಟ್ ಪ್ರಿಫರೆನ್ಸ್ ನಾವು ಲಿಂಗಾಯತ್ ಬಣಜಿಗರೇ ಕೊಡೋದು. ಈಗ ಒಂದು ಭವನ ಆಗ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಸೆ ಇದೆಯಲ್ಲ, ಅದು ಈಡೇರುತ್ತಾ? ಈಡೇರುತ್ತೆ. ಎಲ್ಲಾಗ್ಬೇಕು ಅಂತ ನೀವು? ಇಲ್ಲೇ ಕಿತ್ತೂರಲ್ಲೇ ಆಗ್ಬೇಕಂತ ಇದೆ ನಮ್ದು. ಕಿತ್ತೂರು ತಾಲೂಕ ಕಿತ್ತೂರು ಹೋಬಳಿ ಆಗ್ತದೆ ಇಲ್ಲೇ. ಒಟ್ಟಾರೆ ಒಬ್ಬ ತಾಲೂಕು ಅಧ್ಯಕ್ಷರಾಗಿ ಎಲ್ಲಾ ನಿಮ್ಮ ಸಮುದಾಯಕ್ಕೆ ಏನ್ ಹೇಳಿಕ್ ಬಯಸ್ತೀರಾ? ಇಲ್ಲ, ನಮ್ಮ ಸಮುದಾಯದವ್ರು ಎಲ್ಲಾರು ಇನ್ನ ಮುಂದ್ ಬರಬೇಕು. ಎಲ್ಲಾ ಸಮಾಜ ಕರ್ಕೊಂಡು ನಾವು ಲಿಂಗಾಯತ್ ಸಮುದಾಯ ಕಟ್ಟುನು ಬೆಳೆಸುನು, ಎಲ್ಲಾ ಸಮಾಜದವ್ರು ಬಾಂಧವ್ಯ ಚಲೋ ಇಟ್ಕೊಂಡು ಅಂತ ನಮ್ಮ ಅಭಿಪ್ರಾಯ. ಧನ್ಯವಾದಗಳು. ಕಿತ್ತೂರಿನಲ್ಲಿ ಒಂದ್ ರೀತಿ ಲಿಂಗಾಯತ ಸಮುದಾಯದ ಒಂದ್ ರೀತಿ ಪ್ರಬಲ ಸಮುದಾಯ ಅಂದ್ರೆ ಪ್ರಬಲ ಜಾತಿ ವರ್ಗದ ಅಂದ್ರೆ ಬಣಜಿಗ. ವಿಶೇಷವಾಗಿ ಬಣಜಿಗ ಸಮುದಾಯದಿಂದ ಸಮಾಜ ಸೇವೆಯಾಗಿ ವಿಶೇಷವಾಗಿ ಸಾಕಷ್ಟು ಪ್ರತಿಭಾ ಪುರಸ್ಕಾರಗಳು ಮತ್ತೆ ವಿವಿಧ ಸಾಧಕರಿಗೆ ಸನ್ಮಾನ ಮೊದಲಿಂದನೂ ಮಾಡ್ಕೊಂತ ಬಂದಿದ್ದಾರೆ. ಈ ಬಾರಿ ಒಂದ್ ರೀತಿ ಕ್ರಾಂತಿನೆಲ್ಲ ಕಿತ್ತೂರಿನಲ್ಲೂ ಸಹ ಅದ್ರ ಒಂದ್ ರೀತಿ ಕಲರವಾಗಿದೆ. ಬನ್ನಿ, ಆ ಒಂದು ಬಣಜಿಗ ಸಮಾಜದ ಪ್ರಮುಖರಾಗಿರ್ತಕ್ಕಂಥ ಇದ್ದಾರೆ. ಸರ್ ನಮಸ್ತೆ. ಹೇಳಿ, ಕಿತ್ತೂರು ತಾಲೂಕು ಘಟಕ ಆಗಿದ ತಕ್ಷಣ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಪ್ರತಿಭಾ ಪುರಸ್ಕಾರಗಳು ಜಾಸ್ತಿ ಆಗಿದ್ದಾವೆ. ಒಂದ್ ರೀತಿ ಬಣಜಿಗ ಸಮುದಾಯದ ಒಂದ್ ರೀತಿ ಈ ರೀತಿ ಒಂದು ಕಾರ್ಯ ಮಾದರಿ ಆಗಿದೆ ಸರ್. ಇನ್ನೊಂದ್ ಏನಾಗಿದೆ ಅಂತಂದ್ರ ಇದಕ್ಕ ನಮ್ಮ MLA ಅವ್ರದ್ದು ಸಪೋರ್ಟ್ ಭಾಳ ಐತಿ ಈ ಸಲ ಪ್ರತಿಭಾ ಪುರಸ್ಕಾರ ಆಗ್ಲಿಕ್ಕೆ. ಅಂದ್ರೆ ಹೆಚ್ಚು ಹುಡುಗರ್ನ ಅಭ್ಯಾಸ ಮಾಡಿಸಿ ಇದನ್ ಮಾಡಿ ಎಲ್ಲಾ ಇದು ಮಾಡಿದ್ರು ಅವ್ರು. ಅದರಿಂದ ನಮ್ಮ ಹುಡುಗರು ಹೆಚ್ಚ ಅಭ್ಯಾಸ ಮಾಡಿ ಸ್ವಲ್ಪ ಪರೀಕ್ಷೆ ಒಳಗೆ ಚಲೋ ಮಾಡ್ಯಾರ. ಅದು ನಮಗೂ ಹುಮ್ಮಸ್ ಕೊಡ್ತು ನಮಗೆ ಇದು ಮಾಡ್ಲಿಕ್ಕೆ ಬಣಜಿಗ ಸಮಾಜದಿಂದ. ಅದು ಒಂದು ಕಾರಣ ಐತಿ ನಮಗೆ. ಮತ್ತೆ ವರ್ಷ ಅಂತ ಇದು ಮಾಡ್ಕೊಂತ ಬರ್ತಾ ಇದ್ದಾರೆ. ಮತ್ ನಮ್ಮ ಸಮಾಜ ಮಂದಿ ಏನದಲ್ಲ ಎಲ್ಲಾ ಸಹಕಾರದಿಂದ ಪ್ರತಿಯೊಬ್ಬರು ಈಗ ಅಧ್ಯಕ್ಷ ಆಯ್ತು, ಉಪಾಧ್ಯಕ್ಷರು ಎಲ್ಲಾರು ಒಟ್ಟು ಸಹಕಾರದಿಂದ ಎಲ್ಲ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ ಮಾಡಿದ್ರು ಸಹ ಇಲ್ಲಿವರೆಗೂ ಸಹ ಒಂದು ನಿವೇಶನ ಆಗ್ಬೇಕು, ಒಂದು ಭವನ ಆಗ್ಬೇಕು ಅಂತ ಒಂದು ಒತ್ತಾಯ ಇದೆ ನಿಮ್ ಸಮುದಾಯಕ್ಕೆ. ಆಯ್ತು ಸರ, ಇವತ್ತ ಶಾಸಕರು ಅದನ್ನ ನೀವು ಇದನ್ನ ನೋಡ್ರಿ, ನಾವ್ ಅಮೌಂಟ್ ಸ್ಯಾಂಕ್ಷನ್ ಮಾಡೋದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ನಿಮ್ಮ ಸಮುದಾಯ ಸದಾ ಸಮಾಜ ಪರ ಇರುತ್ತೆ ಅಂತ ಹೇಳ್ತೀರಾ? ಹೌದು ಸರ್, ಹೌದ್ರಿ, ಅವಶ್ಯವಾಗಿ. ಇವತ್ತು ಕಿತ್ತೂರು ತಾಲೂಕಿನ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷದಂತೆ ಈ ವರ್ಷನೂ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ರೂಢಿ ಅವರು, ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿದ್ರಿ ಅವರು, ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ರಾಜಗುರು ಸಂಸ್ಥಾನ ಕಲ್ಮಠದ ಪೂಜ್ಯ ಶ್ರೀಗಳು, ಹಾಗೆ ಈ ನಾಡಿನ ಬಣಜಿಗ ಸಮಾಜದ ಮುಖಂಡರುಗಳು ಅದರಲ್ಲಿ ಪಾಲ್ಗೊಂಡು ಇಡೀ ನಾಡಿನ ಕಿತ್ತೂರು ತಾಲೂಕಿನ ಸಮಸ್ತ ಬಣಜಿಗ ಕುಟುಂಬಗಳ ಒಂದು 500ಕ್ಕೂ ಹೆಚ್ಚು ಜನ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. 25ಕ್ಕೂ ಹೆಚ್ಚು ಜನರನ್ನ ಇವತ್ತು ಪ್ರತಿಭೆಗಳನ್ನು ಗುರುತಿಸಿ ಅವರು ಪ್ರೋತ್ಸಾಹಿಸುವಂತ ಕೆಲಸವನ್ನ ಇವತ್ತು ಸಂಘಟನೆ ಮಾಡಿದೆ ಅಂತಂದ್ರೆ ಬಹಳ ಹೆಮ್ಮೆ ಅನಿಸ್ತದೆ. ಮುಂದೆ ಏನೋ ಜಾಗದ್ದು ಏನಿಲ್ಲ, ಕಿತ್ತೂರು ತಾಲೂಕಿನಲ್ಲಿ ಬಣಜಿಗ ಸಂಘಟನೆ ಬಹಳಷ್ಟು ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮಗೆ ನಿವೇಶನ ಬೇಕಂತ ಹೇಳಿ ನಮ್ಮ ಸಂಘದ ಒಂದು ಬೇಡಿಕೆ ಆಗಿದೆ. ಆ ಬೇಡಿಕೆಯಂತೆ ಮಾನ್ಯ ಶಾಸಕರಿಗೆ ಮನವಿ ಕೊಡಲಾಗಿದೆ. ಆ ಮನವಿಯನ್ನ ಅವರು ವೇದಿಕೆಯ ಮುಖಾಂತರನ ನಮಗೆ ತಿಳಿಸಿದ್ದಾರೆ. ನೀವು ಆ ಸ್ಥಳವನ್ನ ಈಗಾಗಲೇ ನಿಮಗೆ ನಾವು ಮಂಜೂರು ಮಾಡಿಕೊಡ್ಲಿಕ್ಕೆ ಯಾವುದೇ ಇದೆಲ್ಲ ಸರ್ಕಾರ ಹಂತದಲ್ಲಿ ಎಲ್ಲ ಕಾರ್ಯಗಳನ್ನ ಮಾಡಿಕೊಡ್ತೀನಿ ಅಂತ. ಒಟ್ಟಾರೆ ಈ ಕಾರ್ಯಕ್ರಮ ಕಿತ್ತೂರು ತಾಲೂಕಿನಲ್ಲಿ ಮಾದರಿ ಕಾರ್ಯಕ್ರಮ ಇತ್ತು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.